Watch full episodes on Jio Hotstar. ಡಾಕ್ಟರ್ ಈಗ ಒಂದ್ ನಿಮಿಷನೂ ಹಾಳು ಮಾಡೋದಕ್ಕೆ ನನಗೆ ಖಂಡಿತ ಇಷ್ಟ ಆಗ್ತಿಲ್ಲ ಡಾಕ್ಟರ್. ಬೇಗ ಕಾರ್ನ ಲ್ಯಾಂಡ್ ಮಾಡಿಸಿ ಡಾಕ್ಟರ್. ಈಗ ಸಿಡ್ಲು ಹೊಡೆದ್ರು ಸರಿ, ಭಯಂಕರ ಬಿರುಗಾಳಿ ಬಂದ್ರು ಸರಿ, ಮಕ್ಕಳ ತಾಕತ್ತಿನ ಸೀಕ್ರೆಟ್ ಏನೋ ಅಂತ ತಿಳ್ಕೊತೀನಿ ನಾನು. ಅವ್ರು ಏನಾದ್ರು ದೊಡ್ಡವರಾಗಿದ್ರೆ ಆಗ್ಲೇ ವಿಚಾರಿಸ್ಕೊಂಡ್ಬಿಡ್ತಾರೆ. ಇರೋ ಯಾವಟು ಇರೋ ಮೋಟು, ಇವತ್ತು ವರ್ಲ್ಡ್ ವಾರ್ ಆದ್ರೂ ಪರವಾಗಿಲ್ಲ, ಈ ಚಿಂಗಮ್ ಮಾತ್ರ ನಿನ್ ಜೊತೆ ಇದ್ದೇ ಇರ್ತಾರೆ. ಇರ್ತೀರಿ ಜೊತೆಯಲ್ಲಿರ್ತೀರಿ. ಅಯ್ಯಮ್ಮ ಡಾಕ್ಟರ್ ಜಟ್ಕ ಎಲ್ಲಿದ್ದಾರೆ? ಅಲ್ರಯ್ಯ, ನೀವೆಲ್ಲ ಕ್ರಾಶ್ ಲ್ಯಾಂಡಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನನಗ್ಯಾಕೆ ಲ್ಯಾಂಡಿಂಗ್ ಮಾಡಕ್ ಕೇಳಿದ್ರಿ ನೀವು? ಡಾಕ್ಟ್ರೆ, ನಿಮ್ಮ ಹತ್ರ ಫ್ಲೈಯಿಂಗ್ ಹೆಲ್ಮೆಟ್ ಇದೆ ಅಂತ ನಮ್ಗೆ ಯಾಕೆ ಕೇಳಿಲ್ಲ ನೀವು ಮೊದ್ಲೇನೆ? ಅಯ್ಯೋ ಸಾರಿ ಕಡೆ ಮರ್ತ್ಬಿಟ್ಟಿದೆ. ಅರ್ಜೆಂಟಲ್ಲಿ ನಾನೇ ಹಾರ್ಕೊಂಬಿಟ್ಟೆ ಕಣ್ರೆ. ಅಯ್ಯೋ ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ಗೆ ನಾನೇ ಕಣ್ರೆ. ನನ್ನ ಕಾರು ಸರಿ ಇಲ್ಲ ಕಡೆಯ, ಈಗ ಇದು ಖಂಡಿತ ಆರೋದಿಲ್ಲ ಕಡೆಯ ನನ್ನ ಕಾರು. ಅಯ್ಯೋ ನಿಲ್ರಯ್ಯ ಗೆಳೆಯರ, ನಮ್ಮನೆ ಈ ಕಾಡಿನಲ್ಲಿ ಯಾಕ್ರೆ ಬಿಟ್ಟು ಹೋಗ್ತಾ ಇದ್ದೀರಾ? ನಿಲ್ರಯ್ಯ. Hey! ಅರೆ, ಇವ್ರ್ಯಾರು ಬರ್ತಾ ಇರೋದು? ಹಲೋ, ಎಕ್ಸ್ಕ್ಯೂಸ್ ಮೀ, ಮೇಲ್ಗಡೆ ಮಾರ್ಷಲ್ ಅವ್ರ ಮನೆಗೆ ಹೋಗ್ಬೇಕಲ್ಲ, ದಾರಿ ಯಾವ ಕಡೆ ಇದೆ ಸರ್? ಹೆಂಗೆ ಹೋಗ್ಬೇಕು ಸರ್? ಅರೆ ಅಣ್ಣ, ಮ್ಯಾಕ್ ಹೋಗಕ್ಕೆ ದಾರಿನೇ ಇಲ್ಲ, ನೋ ರೋಡ್ ಅಟ್ ಆಲ್. ಹಾಗಾದ್ರೆ ಮಾರ್ಷಲ್ ಅವರು ಆ ಜಾಗಕ್ಕೆ ಹೇಗೆ ಹೋಗ್ತಾರೆ ಹೇಳಿ? ಅವ್ರಿಗೇನು ರೆಕ್ಕೆ ಏನಾದ್ರು ಇದೆಯಾ? ಹಂಗೆ ಅನ್ಕೊಳ್ಳೋಣ, ಅವ್ರದ್ದು ಹೆಲಿಕಾಪ್ಟರ್ ಅಲ್ಲಿ ಅವ್ರ ಮೇಲೆ ಹೋಗ್ತಾರೆ. ಓ ಅಣ್ಣ, ಜ್ಞಾಪಕ ಬಂತು, ಇನ್ನೊಂದು ದಾರಿ ಐತಣ್ಣ. ಆ ನದಿ ಹರಿತಾ ಐತಲ್ಲ, ಅದ್ರಲ್ಲಿ ಈಚ್ಕೊಂಡು ಒಂದೊಂದ್ಸರಿ ಮೇಲಕ್ಕೆ ಹೋಗ್ತಾರಣ್ಣ. ಅಯ್ಯೋ ಫಾಲ್ಸ್ ಇಂದ ಕೆಳಗಡೆ ಬರ್ಬಾರ್ದು, ಗೊತ್ತು ಮೇಲ್ಗಡೆ ಹೋಗಕ್ ಸಾಧ್ಯನೇ ಇಲ್ವಲ್ಲ. ಹೆಂಗ್ ಹೋಗಕ್ ಸಾಧ್ಯ? ಅವ್ರು ಹೆಂಗ್ ಹೋಗ್ತಾರೆ ನಮ್ಗೆ ಅಣ್ಣ ಗೊತ್ತು. ನಿಮಗ್ ಗೊತ್ತಿದೆಯೋ ಇಲ್ವೋ, ಆದ್ರೆ ನಾವು ಹೆಂಗೆ ಅಂತ ಗೊತ್ತುಪಡಿಸ್ತೀವಿ. ಈಗ ನಡಿ ಮಟ ಮಾಡಿ. ಸಖತ್ ಹಶ್ವಾಗ್ತಿದೆ, ಏನಾದ್ರೂ ಒಂದ್ ಸ್ವಲ್ಪ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಮೋಟು, ನಾವು ಮೇಲ್ಗಡೆ ಹೋಗ್ಬಿಟ್ಟೆ ತಿನ್ನೋಣ. ಓಕೆ, ಕೆಲ್ಸದ ಮೇಲೆ ಫೋಕಸ್ ಮಾಡು. ಕಸ್ 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 ಫೋಕಸ್, ಡೋಂಟ್ ಡೈವರ್ಟ್. ನಾನು ಅವ್ರನ್ನ ತೋರಿಸ್ತೀನಿ. ದ ನೇಮ್ ಇಸ್ ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. ಬನ್ನಿ ಮಕ್ಕಳ, ಬನ್ನಿ.
ಈ ಎಳ್ನೀರ್ ಎಲ್ಲಿಂದ ಬೀಳ್ತಾ ಇದೆ? ಜೀವನದಲ್ಲಿ ಮೊದಲನೇ ಸರಿ ಹಿಂಗೆ ಎಳ್ನೀರ್ ಮಳೆ ನೋಡ್ತಾ ಇದ್ದೀನಿ. ಅಬ್ಬಬ್ಬ ಅಪ್ಪ ಅಪ್ಪ ಅಮ್ಮ ಅಯ್ಯ. ತಪ್ಪಿಸ್ಕೊಂಬಿಟ್ರು. ನನಗನ್ಸುತ್ತೆ ಈ ವಾಟರ್ ಫಾಲ್ಸ್ಗೆ ಎದ್ಕೊಂಬಿಟ್ರು ಅಂತ. ಪತ್ಲು ಸಖತ್ ಹಸುವಾಗ್ತಿದೆ ಕಣೋ. ಏನಾದ್ರೂ ತಿನ್ಬಿಡ್ತೀನೋ. ಹಾಗೂ ಮೇಲ್ಗಡೆ ಹೋಗಕ್ಕೆ ದಾರಿನೇ ಗೊತ್ತಾಗ್ತಿಲ್ಲ ಕಣೋ. ಏನ್ ಮಾಡ್ಲಿ? ಮೋಟೋ ಈಗ ಹಸುವು ಗಿಸುವು ಎಲ್ಲ ಬಿಟ್ಬಿಡು. ನಾವು ಫಾಲ್ಸ್ ಮೇಲ್ಗಡೆ ಈಜೊಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಕಣೋ. ಆದ್ರೆ ಅದ್ರ ಹಿಂದ್ಗಡೆ ರಾಕ್ಸ್ ಇದೆ ಕಣೋ. ಅದನ್ನ ಹಿಡ್ಕೊಂಡು ಮೇಲ್ಗಡೆ ಹತ್ಬಿಟ್ಟು ಹೋಗ್ಬಿಡೋಣ. ನಡೀರಿ. ಅಯ್ಯೋ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಮಗೆ ಕಮಾಂಡೋ ಟ್ರೈನಿಂಗ್ ನಲ್ಲಿ ರಾಕ್ ಕ್ಲೈಂಬಿಂಗ್ ನ ಕೊಟ್ಟಿದ್ದಾರೆ. ದೆನ್ ಗೋ 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 ಹೋಗೋಣ ಬನ್ನಿ. ಟೋಪಿ ಕಮಾಂಡೋಸ್ ಅಟೆನ್ಷನ್ ಫಾಲೋ ಮೀ. ಯಸ್ ಸರ್. ಹಿಡ್ಕೊಳ್ಳಿ ನನ್ನ ಮೇಲ್ಗಡೆ ಹೋಗ್ತೀನಿ. ಅಯ್ಯೋ ನನಗೇನೋ ಒಂಥರ ಆಗ್ತಿದೆ. ಏನೋ ಕಚ್ಚುತ್ತಾ ಇದೆ ನನಗೆ. ಅಯ್ಯೋ ಜಗಡೆ. ಮಮ್ಮನಿ ಏನೋ ಕಡಿತಾ ಇದೆ. ಅಬ್ಬ ಅಬ್ಬಬ್ಬ. ಅರೆ ನಿಮ್ಗೊಂಚೂರು ನಾಚಿಕೆ ಆಗ್ತಿಲ್ವಾ? ಹಸುವು ನನಗಾಗ್ತಿದೆ. ನೀವೆಲ್ಲರೂ ಪಾರ್ಟಿ ಮಾಡ್ತಾ ಇದ್ದೀರಲ್ಲ. ಪಾರ್ಟಿ ಮಾಡಕ್ಕೆ ನಿಮಗೆ ನಾವೇನ ಸಿಕ್ಕಿದ್ದು? ಈ ತರ ಹೆದರ್ಕೊಂಡ್ಬಿಟ್ರೆ ಕೆಲಸ ಆಗೋದಿಲ್ಲ. ಸಾರಿ ಹೇಳಿ ಸಾರಿ. ಅರೆ ಮೋಟೋ ಹಿಂದ್ಗಡೆ ನೋಡು. ಇಲ್ಲ ಪತ್ಲು, ಈಗ ಹಿಂತಿರುಗಿ ನೋಡೋಂತ ಸಮಯ ಇಲ್ಲ. ನನಗೋಸ್ಕರ ಒಂದ್ಸಲ ಹಿಂತಿರುಗಿ ನೋಡೋ ಮೋಟೋ. ಎಕ್ಸ್ಕ್ಯೂಸ್ ಮೀ. ಏನಿಗೋ? ರಾಕ್ಷಸ ಜಿಗಡ ಇದು. ಹಿಡ್ಕೋ ಕೈ ಹಿಡ್ಕೋ ಎಳ್ಕೋ ನನ್ನ ಎಳ್ಕೊಳ್ಳೋ. ಏ ರಾಕ್ಷಸ ಜಿಗಡೆ ಬಿಟ್ಬಿಡು ಪತ್ಲೂರ. ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಇಲ್ಲಾದ್ರೆ ಇನ್ಸ್ಪೆಕ್ಟರ್ ಚಿಂಗಮ್ ನೀನು ಬಿಡೋದಿಲ್ಲ. ಬಿಟ್ಬಿಡು. ಚಿಂಗಮ್ ಸರ್ ನನಗೆಲ್ಲ ಈ ಜಿಗಣೆ ಕೊಡಿರಿ ಸರ್. ಓಕೆ ಯಾ ಮೈ ಡಿಯರ್ ಎಳ್ನೀರುಗಳ ಸ್ಟಾಪ್. ನನ್ನ ಸ್ನೇಹಿತ ಬಹಳ ತೊಂದರೆಗಳಿದ್ದಾರೆ. ನೀವೆಲ್ಲ ಆ ಜಿಗಣೆ ಮೇಲೆ ಹೋಗಿ ಬೀಳಿ. ಬೇಗ ಬೀಳಿ. ಈಗ ಸರ್ ಸಾರಿ ಮತ್ತೆ ಥ್ಯಾಂಕ್ ಯು ಸರ್. ಇವತ್ತೇನಾದರೂ ನಿಮ್ಗೆ ಎಳ್ನೀರು ಇಲ್ಲದೆ ಹೋಗಿದ್ದಿದ್ರೆ ನಾನು ಖಂಡಿತ ಬಚಾವಾಗ್ತಿರ್ಲಿಲ್ಲ ಸರ್. ಓಕೆ 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 ಓಕೆ. ಈಗ ಎಲ್ರು ಒಳಗಡೆ ಬನ್ನಿ. ಯಾವ ಕಡೆ ಓಡೋದು? ನಾವ್ ಯಾವ ಕಡೆ ಓಡ್ತಾ ಇದೀವೋ ಆ ಕಡೆ ಜಿಗಣೆಗಳಿವೆ. ಅರೆ ಗಸಿಟರಾಮ್,
ದೂರದಲ್ಲಿ ಲೈಟ್ ಕಾಣಿಸ್ತಾ ಇದೆ, ಅಲ್ಲಿ ದಾರಿ ಇದ್ದೇ ಇರುತ್ತೆ. ಬನ್ನಿ ಆ ಕಡೆ ಓಡೋಣ, ಬೇಗ ಬನ್ನಿ. ಮತ್ತೆ ಡಾಕ್ಟರ್ ಅಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಡಾಕ್ಟರ್ ಅಣ್ಣ, ನನಗನ್ಸುತ್ತೆ ಪಾಪ ಡಾಕ್ಟರ್ ಅಣ್ಣಂಗೆ ರಾಕ್ಸ್ ಮೇಲೆ ಹತ್ತಕ್ಕಾಗ್ಲಿಲ್ಲ ಅಂತ. ಅರೇ ಓಡಕ್ ನನ್ ಕೈಲಿ ಶಕ್ತಿ ಇಲ್ಲ, ಹಸು ಆಗ್ತಾನೆ ಇದೆ, ಏನಾದ್ರು ತಿನ್ನಕ್ ಬೇಕು. ಅರೆ ಪತ್ಲು, ಎದುರುಗಡೆ ಸಮೋಸ ಇದೆ ಕಣೋ, ಎರಡೆರಡು ದೊಡ್ಡ ದೊಡ್ಡ ಸಮೋಸ, ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ, ಮಜಾ ಇದೆ. ಅರೆ ಮೋಟು, ಎಚ್ಚರ ಕಣೋ, ಎಚ್ಚರವಾಗಿರು. ಅದು ಸಮೋಸ ಅಲ್ಲ, ಗಸಿಟಾರ ಮತ್ತೆ ಚಿಂಗಂ ಸರ್ ಕಣೋ ಮೋಟು. ಇಲ್ಲ ಇಲ್ಲ, ಅವು ಸಮೋಸ. ಪತ್ಲು, ಸಮೋಸ 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 ಸಮೋಸ. ಅಯ್ಯಪ್ಪೋ, ಸಮುದ್ರ ಕೆಳಗಡೆ ಸಮುದ್ರ ಇದೆ. ಮೋಟು, ಸಮುದ್ರ ಇದೆ ಕಣೋ, ಕೆಳಗಡೆ ನೋಡ್ಕೊಂಬರ. ಅಯ್ಯೋ, ಜಾರ್ಕು ಜಾರ್ಕು. ಸಮೋಸ ಸಮೋಸ ಜಾರ್ಕು ಜಾರ್ಕು. ಅಯ್ಯಪ್ಪೋ, ಜಾರ್ಕು. ಅಯ್ಯೋ, ಸಮೋಸ ಸಮೋಸ, ಎಷ್ಟು ದೊಡ್ಡ ದೊಡ್ಡ ಸಮೋಸ. ಅಯ್ಯೋ, ಇವನಿಗೆ ನನ್ನ ಹೊಟ್ಟೆ ಒಳಗೆ ಹೋಗೋಕೆ ಇಷ್ಟೊಂದು ಖುಷಿ ಯಾಕಿದೆ? ಮೋಟು, ಸಮೋಸ ಅಲ್ಲ ಕಣೋ, ಶಾರ್ಕ್ ಕಣೋ. ಹಲೋ ಮೋಟು ಪತ್ಲು, ನಿಮ್ಗೆ ಅನ್ನಿಸ್ತಾ ನಾವು ನಿಮ್ಮ ಟ್ರ್ಯಾಪಲ್ಲಿ ಅಷ್ಟು ಸಲೀಸಾಗಿ ಸಿಗಾಕೋತೀವಿ ಅಂತ? ನಾನು ನಿಮ್ಮ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೀನಿ. ನನಗೆ ಗೊತ್ತು ನೀವು ಅಷ್ಟು ಸಲೀಸಾಗಿ ತಪ್ಪೊಪ್ಕೊಳ್ಳೋದಿಲ್ಲ ಅಂತ. ಹೊರಟೋಗಿ, ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಾ ನೀವು? ಮಾರ್ಷಲ್ ಅವರೇ, ನಮ್ ಸಿಂಪಲ್ ಆಗಿರೋ ಒಂದೇ ಒಂದು ಡೌಟ್ ಇತ್ತು, ಅದೇನು ಅಂತ ಹೇಳ್ಬಿಡ್ತೀನಿ ಕೇಳಿ. ನೀವು ನಿಮ್ ಮಕ್ಕಳಿಗೆ ಇಷ್ಟೊಂದು ಸಾಲಿಡ್ ಬಾಡಿನ ಹೆಂಗೆ ಕ್ರಿಯೇಟ್ ಮಾಡಿದ್ರಿ, ಟ್ರೈನಿಂಗ್ ಕೊಟ್ರಿ ಅಂತ ಒಂದೇ ಒಂದ್ ಸಾರಿ ಹೇಳ್ಬಿಟ್ರೆ ನಮ್ ದಾರಿ ನಾವು ನೋಡ್ಕೋತೀವಿ, ನಿಮ್ ದಾರಿ ನೀವು ನೋಡ್ಕೋಬಹುದು. ಪ್ಲೀಸ್. ತಿರ್ಗಾ ಅದೇ ವಿಷಯ ಮೋಟು ಪತ್ಲು. ಟೈಮ್ ಬರದೆ ಯಾರಿಗೇನು ಸಿಗೋದಿಲ್ಲ. ಯಾವಾಗ ಟೈಮ್ ಬರುತ್ತೆ ಆವಾಗ ನಿಮಗೂ ಗೊತ್ತಾಗುತ್ತೆ. ನಿಮಗೆ ಹೋಗೋದಕ್ಕೆ ಇದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಇದಾದ್ಮೇಲೂ ತಿರ್ಗಾ ನೀವೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನ ಖಂಡಿತ ತೆಗಿತೀನಿ. ಮಾರ್ಷಲ್ ಹೇಳಿದ್ರಲ್ಲ, ಟೈಮ್ ಬಂದರೆ ನಿಮ್ಗೆಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ. ಆ ಮಾತಿನ ಅರ್ಥ ಏನು? ಅವ್ರು ಯಾವುದ್ರ ಬಗ್ಗೆ ಹೇಳ್ತಾ ಇದ್ರು ಅಂತ, ಅವ್ನು ಏನು ಮಾಡಬೇಕು ಅಂತ ಹೊಟ್ಟಿದ್ದಾನೋ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನನ್ನ ಮನ್ಸು ಹೇಳ್ತಾ ಇದೆ, ಇದು ಕರೆಕ್ಟ್ ಆಗಿರೋ ಟೈಮು ಓಡೋಗೋಣ ಬನ್ನಿ, ಇಲ್ಲ ಅಂದ್ರೆ ಮತ್ತೆ ಓಡೋಗೋದಕ್ಕೆ ಟೈಮೇ ಸಿಗೋದಿಲ್ಲ. ಓಡೋಗೋದಲ್ಲ, ಏನಾದ್ರೂ ಪರವಾಗಿಲ್ಲ, ಇಲ್ಲೇ ಇದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ಅವ್ರು ಯಾವ ಟೈಮ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಖಂಡಿತ ಹೆದರ್ಕೊಂಡು ಓಡೋ ಹಾಗಿಲ್ಲ. ಅಯ್ಯೋ ಗಸಿಟರಮ್ಮ, ಇಲ್ಲಿ ಕೇಳಯ್ಯ, 3 ಜನ ಮಕ್ಕಳು ನಾರ್ಮಲ್ ಅಂತ ಖಂಡಿತ ತಿಳ್ಕೊಳ್ಳೋದು ಬೇಡ ಕಣಯ್ಯ. ಅದರಿಂದ ಏನೋ ವಿಷಯ ಇದೆ, ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ ಕಣಯ್ಯ. ನಾಳೆ ನಾವು ಎಲ್ಲ ರೋಬೋಟ್ಗಳನ್ನ ಆಕ್ಟಿವೇಟ್ ಮಾಡಿಬಿಡೋಣ. ಅವಾಗ ನಮ್ಮ ಹತ್ರ ರೋಬೋಟ್ ಕಿಟ್ಸ್ದು ಸೈನ್ಯನೇ ಇರುತ್ತೆ. ನಾವು ಅವ್ರಗಳ ಸಹಾಯದಿಂದ ನಮ್ಮ ದೇಶದಲ್ಲಿರೋ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನ ಫಸ್ಟ್ ಲೂಟಿ ಮಾಡಿ ಒಳ್ಳೆ ಹಣನ ಸಂಪಾದನೆ ಮಾಡೋಣ. ಆಮೇಲೆ 1000 ಕಿಟ್ಸ್ದು ಸೈನ್ಯ ತಯಾರಿ ಮಾಡೋಣ. ಆಮೇಲೆ ಆ ರೋಬೋಟ್ ಕಿಟ್ ಸೈನ್ಯದಿಂದ ಈ ದೇಶನ ಆಳ್ತೀವಿ. ಈ ದೇಶ ನಮ್ಮದಾಗುತ್ತೆ, ನಮ್ಮ ಸ್ವಂತ ದೇಶ. ಈ ದೇಶವನ್ನ ರೋಬೋಟ್ ಕಿಟ್ ಸೈನ್ಯ, ರೋಬೋಟ್ ಕಿಟ್ ಪೊಲೀಸ್, ರೋಬೋಟ್ ಕಿಟ್ ಏರ್ ಫೋರ್ಸ್ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ. ಪರ್ಫೆಕ್ಟ್ ಪ್ಲಾನ್. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ ದೇಶದ ಮಾಲೀಕರಾಗ್ತೀವಿ. ಮುಂದೆ ಒಂದಲ್ಲ ಒಂದು ದಿನ ನಾವು ಬೇರೆ ದೇಶನೂ ಕೂಡ ಅಕ್ವೈರ್ ಮಾಡ್ಕೊಳ್ಳೋಣ. ಆದ್ರೆ ನಮ್ ದಾರಿಗೆ ಅಡ್ಡವಾಗಿ ಮೋಟು ಪತ್ಲು ಇನ್ನೂ ಇದ್ದಾರೆ. ಅವ್ರನ್ನೇನ್ ಮಾಡೋದು? ಅವರು ಹೋಗಿರ್ತಾರೆ ಅಂತ ನಂಗೆ ಇನ್ನೂ ಅನ್ನಿಸ್ತಿಲ್ಲ. ಅವ್ರು ಇಷ್ಟು ಬೇಗ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಯು ಆರ್ ರೈಟ್. ನಡಿ, ಇವಾಗಲೇ ಚೆಕ್ ಮಾಡೋಣ. ಹಲೋ ಗೋರ್ಕಾ, ಮೋಟು ಪತ್ಲದು ಏನ್ ವಿಷಯ ಇದೆ? ಅಯ್ಯೋ ಸಾರ್, ಅದನ್ನೇನು ಹೇಳ್ತೀರಾ? ಅವರು ಕಿಡ್ಸ್ ಕಾಂಪಿಟೇಷನ್ ಮಾಡಿದ್ಮೇಲೆ ಬೆಂಕಿ ಹಚ್ಚದಂಗೆ ಎಲ್ಲರೂ ಕಾಣಿಸ್ತಾನೆ ಇಲ್ಲ ಸಾರ್. ನಾನು ಇಡೀ ಊರ್ನ ಹುಡುಕೊಂಬಂದೆ ಸಾರ್, ಅವ್ರೆಲ್ಲೂ ಕಾಣಿಸ್ಲೇ ಇಲ್ಲ. ಅನ್ನಿಸ್ತದೆ ಅವ್ರು ಇಲಿ ತರ ಯಾವ್ದೋ ಗೂಡಲ್ಲಿ ಬಚ್ಚಿಕೊಂಡಿರ್ಬೇಕು. ಇಲಿ ತರ
ಇಲ್ಲಿನ ಈಚೆಗಡೆ ಕರ್ಕೊಬೇಕು ಅಂದ್ರೆ ಚೀಸ್ ನ ಅವಶ್ಯಕತೆ ಇದೆ. ಅರೆ ಚೀಸಾ ನೀವು ಅನ್ನಿ ಸರ್ ಸಾಕು. ನನ್ನ ಅಂಗಡಿಲಿ ಚೀಸ್ ಇದೆ ಸರ್. ಯಾವ ವೆರೈಟಿ ಬೇಕು ಹೇಳಿ, ಬೇಗ ತಂದು ಕೊಡ್ತೀನಿ. ಶಟ್ ಅಪ್. ನಾನೇ ಪ್ಲಾನ್ ಮಾಡ್ಬೇಕಾಗಿದೆ ಆ ಇಲಿಗಳು ಈಚೆ ಬರಬೇಕು ಅಂದ್ರೆ. ಜೈ ಹೋ. ಸಿಕ್ಬಿಡ್ತು. ಹಿಲ್ ಟಾಪ್ ಸಿಟಿಗೆ ಹೋಗೋ ದಾರಿ ಖಂಡಿತ ಸಿಕ್ಬಿಡ್ತು. ಆ ಪೋಸ್ಟಲ್ ಇದೆ, ಬಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದವ್ರಿಗೆ ಹೆಲಿಕಾಪ್ಟರ್ ಸಿಗುತ್ತೆ ಅಂತ. ನಾವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬಿಟ್ಟು ಹೆಲಿಕಾಪ್ಟರ್ ನ ಗೆದ್ಬಿಡೋಣ. ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ, ಹೆಲಿಕಾಪ್ಟರ್ ಸಿಗುತ್ತೆ. ಅರೆ ಮೊಟ್ಟು ಎಲ್ಲಿ ಪಾರಿ ಒಳಗೆ ಕಾಳಾಕಿರ್ತಾರೋ ಅಲ್ಲಿ ಬಲೆಯನ್ನು ಬಿಸಿರ್ತಾರೆ ಕಣೋ. ಹಂಗೆ ಈ ಕಾಂಪಿಟೇಷನಲ್ಲಿ ಟೈಕ್ವಾಂಡೋಗಳು ಭಾಗವಹಿಸ್ಬಿಟ್ರೆ ನಮ್ಮ ಕತೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀರಾ? ಅರೆ ಪತ್ಲು, ನೀನ್ ಯಾಕೋ ಈಗ ಪಾರಿವಾಳದ ಕತೆ ಮಾತಾಡ್ತಾ ಇದೀಯಾ? ಅಲ್ಲಿ ಪೋಸ್ಟರ್ ಅಲ್ಲಿ ಬರ್ದಿದ್ದಾರೆ ನೋಡೋ ಅದನ್ನ. ಹೋದ್ಸರಿ ಬೇರೆ ಯಾರೋ ಗೆದ್ದಿದ್ದಾರೆ ಕಣೋ. ಹಾಗಂದ್ರೆ ಏನ್ ಗೊತ್ತೇನೋ, ಟೈಕ್ವಾಂಡೋ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ. ಆದ್ರೂ ಅವ್ರನ್ನ ಯಾರು ಸೋಲ್ಸಕ್ ಆಗೋದಿಲ್ಲ ಕಣೋ. ಹಾ ಖಂಡಿತ. ಅಯ್ಯಮ್ಮ, ಐ ಅಗ್ರಿ ವಿತ್ ಯು ಮೋಟು. ಅಗ್ರಿ. ನಮ್ಗೇನಾದ್ರೂ ಹೆಲಿಕಾಪ್ಟರ್ ಸಿಕ್ಬಿಟ್ರೆ ನಾವು ಒಂದೇ ಕ್ಷಣದಲ್ಲಿ ಹಿಲ್ ಟಾಪ್ ಸಿಟಿ ತಲುಪಿಡ್ಬಹುದು. ಟಾಪ್. ಓಕೆ ನೀವೆಲ್ಲರೂ ರೆಡಿ ಅಂತ ಹೇಳಿದ್ರೆ ನಡೀರಿ, ಆಡೋಣ ಬಾಸ್ಕೆಟ್ ಬಾಲ್ ಮ್ಯಾಚ್ನ. ಡಾಕ್ಟ್ರಣ್ಣ ಓಡಿಸಿ ಕಾರ್ನ ಗ್ರೌಂಡ್ ಹತ್ರ. ಬನ್ನಿ ಈ ಸರಿ ಯಾರು ಬ್ಯಾಸ್ಕೆಟ್ ಬಾಲ್ ಆಡ್ಬೇಕು ಅಂತಿದ್ರು ಎಲ್ಲಾರು ಬನ್ನಿ. ಕಿಡ್ಸ್ ಸೋಲ್ಸರ್ಸ್ ಅಡಲ್ಟ್ ಗೆದ್ದವರಿಗೆ ಫಸ್ಟ್ ಪ್ರೈಸ್ ಹೆಲಿಕಾಪ್ಟರ್. ಅರೆ ಪತ್ಲು, ಆ ಮಕ್ಕಳ ಜೊತೆ ನಾವು ಆಟ ಆಡ್ದೇನೆ ಗೆದ್ಬಿಡ್ಬೋದು ಕಣೋ. ಮೋಟು, ನಿಮ್ ಕಣ್ಣಿಗೆ ಹಂಗೆ ಕಾಣಿಸೋದೆಲ್ಲ ನಿಜವಾಗಿರೋದಿಲ್ಲ ಕಣ. ನಾವೇನ್ ಸತ್ಯ ಅನ್ಕೊಂಡಿದ್ವೋ ಸತ್ಯ ಆಗಿರೋದಿಲ್ಲ. ಕೆಲಸ ಮಾಡು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅರೆ ಪತ್ಲು, ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಕಣೋ. ಇನ್ನು ಒಂದೇ ಒಂದು ನಿಮಿಷ ಟೈಮ್ ಇದೆ. ಹಲೋ ಸರ್, ನಾವು ಆಡ್ತೀವಿ ಸರ್. ಆದ್ರೆ ಗೆದ್ಬಿಟ್ರೆ ಹೆಲಿಕಾಪ್ಟರ್ ಖಂಡಿತ ಕೊಡ್ತೀರ ತಾನೆ? ಅರೆ ಬನ್ನಿ, ಈ ಫಾರಮ್ನ ಫಿಲ್ ಮಾಡಿ ಸೈನ್ ಮಾಡ್ಬಿಡಿ. ಸ್ನೇಹಿತರೆ, ಇವತ್ತು ಫೈನಲ್ ಆಗಿರೋ ಕಿಡ್ಸ್ ಜೊತೆಗೆ ಮೋಟು ಪತ್ಲು ಆಟ ಆಡ್ತಾರೆ. ಲೆಟ್ಸ್ ದ ಮ್ಯಾಚ್ ಸ್ಟಾರ್ಟ್. ಸೌಮ್ಯ, ಮೊದಲು ಹೇಳಿ ಹೆಲಿಕಾಪ್ಟರ್ ಎಲ್ಲಿದೆ ಅಂತ. ಟರ್ ಹೆಲಿಕಾಪ್ಟರ್. ಅಲ್ಲಿ ನೋಡ್ರಿ, ಬರ್ತಾ ಐತೆ. ಅಯ್ಯಪ್ಪ, ಅಯ್ಯೋ, ಈ ಹುಡುಗರು ಇಲ್ಲೇನ್ ಮಾಡ್ತಾ ಇದಾರೆ? ಟೈಕ್ವಾಂಡೋನೇ ನಿಮ್ ಜೊತೆ ಮ್ಯಾಚ್ ಆಡೋದು. ಅಯ್ಯೋ ಪ್ರಾಮಿಸ್ ಹೇಳ್ತೀನಿ, ಇದು ಬಹಳ ದ್ರೋಹ. ಬಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ಬೇರೆ ಯಾರೋ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಮಕ್ಕಳು ಟ್ರೈನಿಂಗ್ ಹುಡುಗರು, ಟ್ರೈನಿಂಗ್ ತಗೋತಾವ್ರೆ. ಮಿಸ್ಟರ್ ಮಾರ್ಷಲ್ ಸರ್, ನಿಮ್ ಐಡಿಯಾ ಕರೆಕ್ಟ್ ಆಗೇ ಇದೆ. ಗೋರ್ಖಾ, ನೀನ್ ಬಾಯಿ ಮುಚ್ಕೊಂಡಿರು. ಮೋಟು ಪತ್ಲು, ನಿಮ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. ಇಲ್ಲ ಸರ್, ನಾವು ಆಡಲ್ಲ. ನಾವು ಖಂಡಿತ ಆಡೋದಿಲ್ಲ. ಓಹೋ ಮೋಟು ಪತ್ಲು, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಿಮಗ್ ನೆನ್ಪಿದೆ ಅಲ್ವಾ ಫಾರ್ಮ್ ಸೈನ್ ಮಾಡಿದೀರಾ ಅಂತ? ಗೇಮ್ ಮುಗಿಯೋ ತನಕ ನೀವು ವಾಪಸ್ ಹೋಗಕ್ಕಾಗಲ್ಲ ಅಂತ ಅದ್ರಲ್ಲಿ ಬರ್ದಿದೆ. ಈಗ ನೀವು ಆಡ್ಲೇಬೇಕು, ಯಾವುದೇ ಆಪ್ಷನ್ ಇಲ್ಲ ಅಂದ್ರೆ ಇಲ್ಲೇ ಕತೆ ಮುಗಿಸ್ಬೇಕಾಗತ್ತೆ. ಅಯ್ಯಬ್ಬ, ಆಟ ಆಡಿ ಯಾರು ಬಚಾವಾಗಿದ್ದಾರೆ ಅವ್ರ ಜೊತೆ. ಅರೆ, ನಮ್ ಕತೆ ಮುಗೀತು ಅಂದ್ರೆ ನಾವು ಆಟ ಆಡ್ಬಿಟ್ಟೆ ಕತೆ ಮುಗಿಸ್ಕೊಳ್ಳೋಣ. ಲೆಟ್ಸ್ ಪ್ಲೇ ಸರ್. ರೆಡಿ? ಅಯ್ಯಬ್ಬ, Yes. ಅಯ್ಯೋ
ಅಯ್ಯಮ್ಮ ಯಾಕಪ್ಪ ಹೊಡೆದೆ? ಇದು ಆಟನೋ ಇಲ್ಲ ಹೊಡೆದಾಟನೋ? ನೀವು ಫಿಲಪ್ ಮಾಡಿದ ಫಾರಂ ಅಲ್ಲಿ ಏಟ್ ಬೀಳುತ್ತೆ ಒದೆ ಬೀಳುತ್ತೆ ಅಂತೆಲ್ಲ ಬರ್ದಿದೆ. ನೀವು ಹೊಡೆದಾಡಿ. ಅರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಂಗ್ ಸರ್ ಹೊಡಿಯಕ್ ಮನಸ್ಸು ಬರುತ್ತೆ? ಹೋಗ ಮೋಟು, ಆಟ ಶುರು ಹಚ್ಕೊಳ ಹೋಗ. ಪತ್ಲೋ ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಯೋಚಿಸೋ, ಐಡಿಯಾ ಕೊಡೋ. ಐಡಿಯಾ? ನಾವು ಅವ್ರಿಗೆ ಹೊಡೆಯಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ನಾವು ಮಾರ್ಷಲ್ ಆರ್ಟ್ ಟ್ರೈನಿಂಗ್ ತಗೊಂಡಿದೀವಲ್ಲೋ, ನಾವಿಬ್ರು ನಮ್ಮ ಸ್ಪೀಡು ಮತ್ತೆ ನಮ್ಮ ಬುದ್ಧಿನ ಉಪಯೋಗಿಸಿ ಅವ್ರನ್ನ ಸೋಲಿಸ್ಬೋದು ಕಣ. ಇಲ್ಲಿ ಕೇಳು. ಇಲ್ಲ, ಅಯ್ಯಯ್ಯೋ. ಸುಮ್ಮನಿರಿ ಅಲ್ಲ. ಲಾಸ್ಟ್ ಪಾಯಿಂಟ್ಗೆ ಇನ್ನೂ 5 ಸೆಕೆಂಡು ಬಾಕಿ ಇದೆ. ಲಾಸ್ಟ್ ಪಾಯಿಂಟ್ 5 ಸೆಕೆಂಡ್ಸ್. ಓಕೆ, ಕಮಾನ್ ಸ್ಟಾರ್ಟ್. ಚಿಂಗನ್ ಸರ್ ಶುರು ಮಾಡ್ಕೊಳ್ಳಿ. ಅಯ್ಯಪ್ಪ, ಇದೇನಾಗಕ್ಕೆ ಸಾಧ್ಯ? ಜೈ ಹೋ, ನಾವು ಗೆದ್ಬಿಟ್ವಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಬೇಗ ಕೊಟ್ಬಿಡಿ, ನಮ್ಮ ಹೆಲಿಕಾಪ್ಟರ್ ನಮಗೆ ಕೊಟ್ಬಿಡಿ ಬೇಗ. ಇದು ಸಖತ್ ಚೀಟಿಂಗು. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ? ನಮಗೆ ಮೇಲಕ್ಕೆ ಬರೋಕ್ಕಾಗಲ್ಲ ಅಂತನಾ? ನಾವು ಬಂದೇ ಬರ್ತೀವಿ. ಡಾಕ್ಟ್ರಣ್ಣ, ಈಗ ಸಮಯ ಮತ್ತೆ ಜಾಗ ಎಲ್ಲ ಸರಿಯಾಗಿದೆ. ಈಗ ತೋರಿಸ್ತೀರಾ ನಿಮ್ಮ ಸೀಕ್ರೆಟ್ ಕ್ಯಾಮ್ರಾ ಅದ್ಭುತನ? ಆಯ್ತು ಕಡೆಯ, ತೋರಿಸಿರಿ ಕಡೆಯ. ಅಯ್ಯೋ ಬೊಟ್ಟನ್ ಕಡೆಯ, ಪತ್ಲು ಮ್ಯಾಚ್ನ ಪೂರ್ತಿಯಾಗಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಐಡಿಯಾ ಕೊಟ್ಟ ಕಡೆಯ. ನಾನು ಉಪಯೋಗಿಸ್ಕೊಂಡು ಎಕ್ಸ್ರೇ ವಿಷನ್ ಪೂರ್ತಿಯಾಗಿ ಶೂಟ್ ಮಾಡಿದೀನಿ. ಇಲ್ಲಿ ನೋಡ್ರಯ್ಯ, ನೋಡ್ರಿ. ಡಾಕ್ಟರ್ನ, ಈ 3 ಜನ ಮಕ್ಕಳಲ್ಲಿ ಟಿಂಗ್ ಟಿಂಗ್ ಲೈಟು ಎಲ್ಲಿಂದ ಬರ್ತಾ ಇದೆ ಹೇಳಿ ನೋಡಿ. ಅಯ್ಯೋ, ಒಗ್ಗಿಸ್ಕೊಂಡ್ರು ಪೇಷಂಟ್ ಮೇಲೆ ಆಡೋ ಕಡೆಯ. ಇದು ಎಲ್ಲಿಂದ ಬರುತ್ತೆ ಅಂತ ನಂಗೆ ಮುಂಚೆನೇ ಅನುಮಾನ ಇತ್ತು ಕಡೆಯ. ಈ 3 ಜನ ಮಕ್ಕಳು ಮನುಷ್ಯಲ್ಲ ಕಡೆಯ, ಇವು ರೋಬೋಟ್ಗಳು, ರೋಬೋಟ್ ಕಿಟ್ಸು ಕಡೆಯ. ದ ನೇಮ್ ಇಸ್ ಚಿಂಗಮ. ನಾನೀಗ ಡೂಪ್ಲಿಕೇಟ್ ಮಕ್ಕಳು ರೋಬೋಗಳನ್ನ ಖಂಡಿತ ಜೀವ ಉಳಿಸಲ್ಲ. ಬೇಡ ಅಯ್ಯ.
ಎಲ್ಲಯ್ಯ ನನ್ನ ಕ್ಯಾಮ್ರಾ ಎಲ್ಲೋ ಬಿಡ್ತಯ್ಯ. ಅಯ್ಯೋ ಚಿಕ್ಕಮ್ ಸರ್, ಏನ್ ಮನುಷ್ಯರು ಸರ್ ನೀವು, ಏನ್ ಸರ್ ಹಿಂಗ್ ಮಾಡ್ಬಿಟ್ರಿ ಇದನ್ನ? ನಾನು ಕಷ್ಟಪಟ್ಟು ಎಕ್ಸ್ಟ್ರಾ ವಿಷನ್ ಕುಲ್ಗೇಡ್ಸ್ಬಿಟ್ರಲ್ಲ ನೀವು. ಚಿಕನ್ ಸರ್, ಇನ್ನೊಂದ್ ಸರಿ ಏನಾದ್ರೂ ನೀವು ಫೈರಿಂಗ್ ಮಾಡ್ತು ಅಂದ್ರೆ ಇಲ್ಲಿ ನೋಡಿ, ನಾವ್ ಯಾರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಬೋ, ಸಾರಿ ಸಾರಿ ಸಾರಿ. ಆಕ್ಚುಲಿ ನನ್ನೊಳಗೆ ಉತ್ಸಾಹದ ಸಮುದ್ರ ಉಕ್ಕಿ ಉಕ್ಕಿ ಹರಿತಾ ಇದೆ, ಹರಿಯೋದು ನಿಲ್ತನೇ ಇಲ್ಲ. ಚಿಕ್ಕಮ್ ಸರ್, ಆ ಉಕ್ಕಿ ಹರಿಯೋ ಸಮುದ್ರ ಕೇಳಿ ಸ್ವಲ್ಪ ಹೊತ್ತು ನಿಂತ್ಕೋ ಅಂತ. ಆದ್ರೆ ನಾನೀಗ 3 ದಿನ ಡೂಪ್ಲಿಕೇಟ್ ಮಕ್ಕಳನ್ನ ಸುಮ್ಮನೆ ಬಿಡೋದಿಲ್ಲ. ಪಾಪ ಮುದ್ದಾದ ಮಕ್ಕಳು ಅಂತ ನಾನು ಆ ಮಕ್ಕಳ ಮೇಲೆ ಕೈ ಮಾಡಿರ್ಲಿಲ್ಲ. ಈಗ ನಾನು ಕೈಯಲ್ಲೂ ವಿಚಾರಿಸ್ಕೋತೀನಿ, ಹಾಗೆ ಕಾಲಲ್ಲೂ ವಿಚಾರಿಸ್ಕೋತೀನಿ. ಮೋಟು ಚಿಂಗಮ್ ಸರ್, ನಿಮ್ಗೂ ಸರ್ ಖುಷಿಲಿ ಏನ್ ಮಾಡಕ್ ಹೋಗಿ ಏನೇನೋ ಆಗೋಗ್ಬಿಡುತ್ತೆ ಸರ್. ಮೋಟು, ನೀನು ಆ 3 ಜನ ರೋಬೋಕಿಟ್ಸ್ ಜೊತೆ ಫೈಟ್ ಮಾಡ್ಬೇಕು ತಾನೆ? ಅದಕ್ಕೆ ಮುಂಚೆ ಯೋಚನೆ ಮಾಡು, ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಈಗ ನಿನ್ ಕೈಲಿ ಆಗುತ್ತೇನೋ? ಅಯ್ಯೋ ಮೋಟು ಬತ್ಲು ಹೊಗೆ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಣೆ. ನಾನು ನಿಮ್ಮಿಬ್ಬರಿಗೋಸ್ಕರ 2 ರೋಬೋಟ್ನ ತಯಾರು ಮಾಡ್ಬಿಡ್ತೀನಿ ಕಣ್ರೆ. ಅದ್ರ ಜೊತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ವಿಷಯನೂ ಬೇಗ ತಿಳ್ಕೊಬಹುದು ಕಣ್ರೆ. Watch India's largest kids library only on Jio Hotstar. Download the app now.